ಸನ್ಮಾನ್ಯ ಸಿ ಟಿ ರವಿ ಅವರ ಮಾತನ್ನ ತಿರ್ಸ್ತಾ ಇದ್ದೀರಾ, ಬಣ್ಣ ಕಟ್ತಾ ಇದ್ದೀರಾ. ಬಣ್ಣ ಕಟ್ಟಿ ಇಲ್ಲಿ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡೋ ಅಂಥದ್ದು, ಕಾರ್ಯಕರ್ತರ ಶಕ್ತಿಯನ್ನು ಕುಗ್ಗಿಸ್ಲಿಕ್ಕೆ ಈ ರೀತಿ ನಮ್ಮ ನಾಯಕರ ಮೇಲೆ ನೇರವಾಗಿ ತಾವು ಹಲ್ಲೆ ಮಾಡ್ತಾ ಇದ್ದೀರಾ. ಅವ್ರ ತಲೆಗೆ ಹೊಲಿಗೆ ಬಿದ್ದಿದೆ ಸರ್. ಏನು ಅದರ ಅರ್ಥ ಏನು? ಒಬ್ಬ ಸಚಿವರ ಮೇಲೆ ಜೊತೆಲಿ ಇಡೀ ರಾತ್ರಿ ಸುತ್ತಾಡ್ಸಿದ್ದಾರೆ. ಒಂದಲ್ಲ ಒಂದು 2-3 ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಜೊತೆಲಿ ಇವತ್ತು ಕೋರ್ಟಿಗೆ ಹಾಜರುಪಡಿಸಿದ್ದಾರೆ. ಅಂದ್ರೆ ಬೇಲ್ ಸಿಗಬಾರ್ದು, ಅವ್ರು ಇನ್ನೂ ಒಳಗಿರ್ಬೇಕು ಅನ್ನೋಂಥ ತಂತ್ರನ ಇದು ಅಂತ. ಯಾರನ್ನ ಈ ರೀತಿ ಮಾಡ್ತೀರಾ? 480 ಕಿಲೋಮೀಟರ್ ರಾತ್ರಿ ಎಲ್ಲ 12 ಅವರ್ ಯಾರು ಎಂಥ ಕೈದಿಗಳನ್ನ ಈ ರೀತಿ ಸುತ್ತಾಡಿಸೋದು? ಒಬ್ಬ ಸರಿ ಆರೋಪಿಯನ್ನ, ಕೈದಿನೂ ಅಲ್ಲ ಇವರು, ಆರೋಪಿಯನ್ನ ನೀವು ಬಂಧಿಸಿದ್ಮೇಲೆ, ಕಾನೂನು ಬಾಹಿರ ಬಂಧಿಸಿದ್ಮೇಲೆ ಏನು ಪ್ರೊಸೀಜರ್ ಪ್ರಕಾರ ಮಾಡಿದಾರಾ? ಅವರೊಬ್ಬ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಹತ್ರ ಕರ್ಕೊಂಬಂದಿದ್ದೀರಾ ನೀವು. ಅದಂಗೆ ಬೆಳಗಾಂ ಪೀಠಕ್ಕೆ ಕರ್ಕೊಂಡು ಹೋಗ್ತೀರಾ? ಎಲ್ಲ ಬೇಕು ಅಂತ ಪ್ಲ್ಯಾಂಡ್ ಆಗಿ ಶುಕ್ರವಾರ ಏನು ಮಾಡಬೇಕು ಮಾಡ್ತಾ ಇದ್ದೀರಾ. ಕ್ಲೀನಾಗಿ ಅರ್ಥ ಆಗ್ತಾ ಇದೆ. ನಾವೇನು ದಡ್ರಲ್ಲ. ಗುಂಡಾ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಏನೆಲ್ಲ ಅಡಿಪಾಯ ಹಾಕಬೇಕೋ ಮಾಡ್ತಾ ಇದ್ದೀರಾ. ಸಂತೋಷ. ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ನಾವು ಸೈಲೆಂಟ್ ಆಗಿದ್ದೀವಿ. ನಿಮ್ಮ ರೀತಿ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಸ್ಕೊಳ್ಳೋರು ನಾವಲ್ಲ. ಸಿ ಟಿ ರವಿ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಸದನದ ಒಳಗಡೆ ನಡೆದಿರೋ ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ, ಅಲ್ಲಿಗಿದು ಮುಗಿಬೇಕು. ಗೃಹ ಸಚಿವರಿಗೆ ಈ ವಿಷಯನೇ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರಿಗೆ ಗೃಹ ಸಚಿವರು ಅಲ್ವ ಅನ್ನೋಂಥದ್ದು. ಯಾಕಂದ್ರೆ ಪೊಲೀಸರು ಇಷ್ಟೆಲ್ಲ ಸುತ್ತ ಸಾಕಿದ್ದಾರೆ, ಆದರೂ ಕೂಡ ಏನು ಅವ್ರು ನಮ್ಮ ಕೇಳ್ಕೊಂಡೇ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಇವತ್ತು ಬೆಳಗ್ಗೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಸಂತೋಷ. ಕಾನೂನು ಎಲ್ರಿಗೂ ಒಂದೇ ಕಾನೂನು. ರವಿ ಅಣ್ಣನಿಗೂ ಒಂದೇ ಕಾನೂನು, ಧೀರಜ್ ಮುನ್ರಾಜು ಒಂದೇ ಕಾನೂನು, ಸನ್ಮಾನ್ಯ ಪರಮೇಶ್ವರ್ ಅವ್ರಿಗೂ ಅದೇ ಕಾನೂನು, ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಅದೇ ಕಾನೂನು. ಕಾನೂನನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ನಮಗೆ. ದೇರ್ ಈಸ್ ಲಾ ಕ್ಯಾನ್ ಬಿ ರೆಡ್ ಇನ್ ಮೆನಿ ವೇಸ್, ಬಟ್ ಲಾ ವಿಲ್ ಮೇಕ್ ಇಟ್ಸ್ ಡ್ಯೂರ್ ಸೆನ್ಸ್ ಇನ್ ದ ಕೋರ್ಟ್ ಅಲ್ವಾ? ಕಾನೂನನ್ನ ನಾವು ಹೆಂಗೋ ತಿರ್ಚಿ ಇನ್ನೊಂದು ಮಾಡಿ ಓದ್ಬೋದು. ಲಾಯರ್ಗಳ ಬುದ್ಧಿ ನೀವು ಇಲ್ಲಿ ತೋರ್ಸಕ್ಕೆ ಬರಬೇಡ್ರಿ. ಏನು ಕ್ರಮ ತಗೊಬೇಕು ನಮ್ಮ ನಾಯಕರು ತಗೊಂತಾರೆ. ಏನು ಈ ಹೋರಾಟ ಉಗ್ರವಾಗಕ್ಕೆ ಮುಂಚೆ ಎಚ್ಚೆತ್ಕೊಂಡು ರಿಲೀಸ್ ಮಾಡೋಂಥ ಕೆಲಸ ಮಾಡಿದ್ರೆ ಸರಿ. ಇಲ್ಲಾಂದರೆ ಸುಮ್ಮನೆ ಕಾನೂನು ಉಲ್ಲಂಘನೆಯನ್ನು ನೀವು ಮಾಡಿದ್ದೀರಾ, ನಮ್ಮನ್ನು ಕಾನೂನು ಉಲ್ಲಂಘನೆ ಮಾಡೋಕ್ಕೆ ಬಿಡಬೇಡ್ರಿ. ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರವನ್ನು ಆಗ್ರಹಿಸ್ತೀವಿ. ಶಾಸಕರಾದಂಥ ಧೀರಜ್ ಮುನ್ರಾಜು ಅವರ ಮಾತು. ಸೊ ಎಲ್ಲ ಒಂದು ಕಡೆ ನಾವು ಮುಂದೆ ಅಧಿಕಾರಕ್ಕೆ ಬಂದರೂ ಈ ರೀತಿಯಾದಂಥ ಪಾಲಿಟಿಕ್ಸನ್ನು ಮಾಡೋದಿಲ್ಲ. ಸೊ ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ಪಾಠವನ್ನು ಅಥವಾ ಪ್ರಮೇಯವನ್ನು ಕಲಿಸ್ಕೊಡ್ತಾ ಇದ್ದಾರೆ. ನಾವು ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಲಿಸ್ಬೇಕೋ ಆ ರೀತಿಯಾದಂಥ ಪಾಠವನ್ನು ಕಲಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸನ್ಮಾನ್ಯ ಸಿ ಟಿ ರವಿ ಅವ್ರ ಮಾತನ್ನು ತಿರ್ಸ್ತಾ ಇದ್ದೀರಾ, ಬಣ್ಣ ಕಟ್ತಾ ಇದ್ದೀರಾ. ಬಣ್ಣ ಕಟ್ಟಿ ಇಲ್ಲಿ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡೋ ಅಂಥದ್ದು, ಕಾರ್ಯಕರ್ತರ ಶಕ್ತಿಯನ್ನು ಕುಗ್ಗಿಸ್ಲಿಕ್ಕೆ ಈ ರೀತಿ ನಮ್ಮ ನಾಯಕರ ಮೇಲೆ ನೇರವಾಗಿ ತಾವು ಹಲ್ಲೆ ಮಾಡ್ತಾ ಇದ್ದೀರಾ. ಅವ್ರ ತಲೆಗೆ ಹೊಲಿಗೆ ಬಿದ್ದಿದೆ ಸರ್. ಏನು ಅದರ ಅರ್ಥ ಏನು? ಒಬ್ಬ ಸಚಿವರ ಮೇಲೆ ಜೊತೆಲಿ ಇಡೀ ರಾತ್ರಿ ಸುತ್ತಾಡ್ಸಿದ್ದಾರೆ. ಒಂದಲ್ಲ ಒಂದು 2-3 ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಜೊತೆಲಿ ಇವತ್ತು ಕೋರ್ಟಿಗೆ ಹಾಜರುಪಡಿಸಿದ್ದಾರೆ. ಅಂದ್ರೆ ಬೇಲ್ ಸಿಗಬಾರ್ದು, ಅವ್ರು ಇನ್ನೂ ಒಳಗಿರ್ಬೇಕು ಅನ್ನೋಂಥ ತಂತ್ರನ ಇದು ಅಂತ. ಯಾರನ್ನ ಈ ರೀತಿ ಮಾಡ್ತೀರಾ? 480 ಕಿಲೋಮೀಟರ್ ರಾತ್ರಿ ಎಲ್ಲ 12 ಅವರ್ ಯಾರು ಎಂಥ ಕೈದಿಗಳನ್ನ ಈ ರೀತಿ ಸುತ್ತಾಡಿಸೋದು? ಒಬ್ಬ ಸರಿ ಆರೋಪಿಯನ್ನ, ಕೈದಿನೂ ಅಲ್ಲ ಇವರು, ಆರೋಪಿಯನ್ನ ನೀವು ಬಂಧಿಸಿದ್ಮೇಲೆ, ಕಾನೂನು ಬಾಹಿರ ಬಂಧಿಸಿದ್ಮೇಲೆ ಏನು ಪ್ರೊಸೀಜರ್ ಪ್ರಕಾರ ಮಾಡಿದಾರಾ? ಅವರೊಬ್ಬ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಹತ್ರ ಕರ್ಕೊಂಬಂದಿದ್ದೀರಾ ನೀವು. ಅದಂಗೆ ಬೆಳಗಾಂ ಪೀಠಕ್ಕೆ ಕರ್ಕೊಂಡು ಹೋಗ್ತೀರಾ? ಎಲ್ಲ ಬೇಕು ಅಂತ ಪ್ಲ್ಯಾಂಡ್ ಆಗಿ ಶುಕ್ರವಾರ ಏನು ಮಾಡಬೇಕು ಮಾಡ್ತಾ ಇದ್ದೀರಾ. ಕ್ಲೀನಾಗಿ ಅರ್ಥ ಆಗ್ತಾ ಇದೆ. ನಾವೇನು ದಡ್ರಲ್ಲ. ಗುಂಡಾ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಏನೆಲ್ಲ ಅಡಿಪಾಯ ಹಾಕಬೇಕೋ ಮಾಡ್ತಾ ಇದ್ದೀರಾ. ಸಂತೋಷ. ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ನಾವು ಸೈಲೆಂಟ್ ಆಗಿದ್ದೀವಿ. ನಿಮ್ಮ ರೀತಿ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಸ್ಕೊಳ್ಳೋರು ನಾವಲ್ಲ. ಸಿ ಟಿ ರವಿ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಸದನದ ಒಳಗಡೆ ನಡೆದಿರೋ ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ, ಅಲ್ಲಿಗಿದು ಮುಗಿಬೇಕು. ಗೃಹ ಸಚಿವರಿಗೆ ಈ ವಿಷಯನೇ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರಿಗೆ ಗೃಹ ಸಚಿವರು ಅಲ್ವ ಅನ್ನೋಂಥದ್ದು. ಯಾಕಂದ್ರೆ ಪೊಲೀಸರು ಇಷ್ಟೆಲ್ಲ ಸುತ್ತ ಸಾಕಿದ್ದಾರೆ, ಆದರೂ ಕೂಡ ಏನು ಅವ್ರು ನಮ್ಮ ಕೇಳ್ಕೊಂಡೇ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಇವತ್ತು ಬೆಳಗ್ಗೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಸಂತೋಷ. ಕಾನೂನು ಎಲ್ರಿಗೂ ಒಂದೇ ಕಾನೂನು. ರವಿ ಅಣ್ಣನಿಗೂ ಒಂದೇ ಕಾನೂನು, ಧೀರಜ್ ಮುನ್ರಾಜು ಒಂದೇ ಕಾನೂನು, ಸನ್ಮಾನ್ಯ ಪರಮೇಶ್ವರ್ ಅವ್ರಿಗೂ ಅದೇ ಕಾನೂನು, ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಅದೇ ಕಾನೂನು. ಕಾನೂನನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ನಮಗೆ. ದೇರ್ ಈಸ್ ಲಾ ಕ್ಯಾನ್ ಬಿ ರೆಡ್ ಇನ್ ಮೆನಿ ವೇಸ್, ಬಟ್ ಲಾ ವಿಲ್ ಮೇಕ್ ಇಟ್ಸ್ ಡ್ಯೂರ್ ಸೆನ್ಸ್ ಇನ್ ದ ಕೋರ್ಟ್ ಅಲ್ವಾ? ಕಾನೂನನ್ನ ನಾವು ಹೆಂಗೋ ತಿರ್ಚಿ ಇನ್ನೊಂದು ಮಾಡಿ ಓದ್ಬೋದು. ಲಾಯರ್ಗಳ ಬುದ್ಧಿ ನೀವು ಇಲ್ಲಿ ತೋರ್ಸಕ್ಕೆ ಬರಬೇಡ್ರಿ. ಏನು ಕ್ರಮ ತಗೊಬೇಕು ನಮ್ಮ ನಾಯಕರು ತಗೊಂತಾರೆ. ಏನು ಈ ಹೋರಾಟ ಉಗ್ರವಾಗಕ್ಕೆ ಮುಂಚೆ ಎಚ್ಚೆತ್ಕೊಂಡು ರಿಲೀಸ್ ಮಾಡೋಂಥ ಕೆಲಸ ಮಾಡಿದ್ರೆ ಸರಿ. ಇಲ್ಲಾಂದರೆ ಸುಮ್ಮನೆ ಕಾನೂನು
ಉಲ್ಲಂಘನೆಯನ್ನು ನೀವು ಮಾಡಿದ್ದೀರಾ, ನಮ್ಮನ್ನು ಕಾನೂನು ಉಲ್ಲಂಘನೆ ಮಾಡೋಕ್ಕೆ ಬಿಡಬೇಡ್ರಿ, ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರವನ್ನು ಆಗ್ರಹಿಸ್ತೀವಿ. ಶಾಸಕರಾದಂಥ ಧೀರಜ್ ಮುನ್ರಾಜು ಅವರ ಮಾತು. ಸೊ ಎಲ್ಲೊಂದು ಕಡೆ ನಾವು ಮುಂದೆ ಅಧಿಕಾರಕ್ಕೆ ಬಂದರೂ ಈ ರೀತಿಯಾದಂಥ ಪಾಲಿಟಿಕ್ಸನ್ನು ಮಾಡೋದಿಲ್ಲ. ಸೊ ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ಪಾಠವನ್ನು ಅಥವಾ ಪ್ರಮೇಯವನ್ನು ಕಲಿಸ್ಕೊಡ್ತಾ ಇದ್ದಾರೆ. ನಾವು ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಲಿಸ್ಬೇಕೋ ಆ ರೀತಿಯಾದಂಥ ಪಾಠವನ್ನು ಕಲಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸನ್ಮಾನ್ಯ ಸಿ ಟಿ ರವಿ ಅವ್ರ ಮಾತನ್ನು ತಿರ್ಸ್ತಾ ಇದ್ದೀರಾ, ಬಣ್ಣ ಕಟ್ತಾ ಇದ್ದೀರಾ. ಬಣ್ಣ ಕಟ್ಟಿ ಇಲ್ಲಿ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡೋ ಅಂಥದ್ದು, ಕಾರ್ಯಕರ್ತರ ಶಕ್ತಿಯನ್ನು ಕುಗ್ಗಿಸ್ಲಿಕ್ಕೆ ಈ ರೀತಿ ನಮ್ಮ ನಾಯಕರ ಮೇಲೆ ನೇರವಾಗಿ ತಾವು ಹಲ್ಲೆ ಮಾಡ್ತಾ ಇದ್ದೀರಾ. ಅವ್ರ ತಲೆಗೆ ಹೊಲಿಗೆ ಬಿದ್ದಿದೆ ಸರ್. ಏನು ಅದರ ಅರ್ಥ ಏನು? ಒಬ್ಬ ಸಚಿವರ ಮೇಲೆ ಜೊತೆಲಿ ಇಡೀ ರಾತ್ರಿ ಸುತ್ತಾಡಿಸಿದ್ದಾರೆ. ಒಂದಲ್ಲ ಒಂದು 2-3 ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಜೊತೆಯಲ್ಲಿ ಇವತ್ತು ಕೋರ್ಟಿಗೆ ಹಾಜರುಪಡಿಸಿದ್ದಾರೆ. ಅಂದ್ರೆ ಬೇಲ್ ಸಿಗಬಾರ್ದು, ಅವ್ರು ಇನ್ನೂ ಒಳಗಿರ್ಬೇಕು ಅನ್ನೋಂಥ ತಂತ್ರನ ಇದು ಅಂತ. ಯಾರನ್ನ ಈ ರೀತಿ ಮಾಡ್ತೀರಾ? 480 ಕಿಲೋಮೀಟರ್ ರಾತ್ರಿ ಎಲ್ಲ 12 ಅವರ್ ಯಾರು ಎಂಥ ಕೈದಿಗಳನ್ನ ಈ ರೀತಿ ಸುತ್ತಾಡಿಸೋದು? ಒಬ್ಬ ಸರಿ ಆರೋಪಿಯನ್ನ, ಕೈದಿನೂ ಅಲ್ಲ ಇವರು, ಆರೋಪಿಯನ್ನ ನೀವು ಬಂಧಿಸಿದ್ಮೇಲೆ, ಕಾನೂನು ಬಾಹಿರ ಬಂಧಿಸಿದ್ಮೇಲೆ ಏನು ಪ್ರೊಸೀಜರ್ ಪ್ರಕಾರ ಮಾಡಿದಾರ? ಅವರೊಬ್ಬ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಹತ್ರ ಕರ್ಕೊಂಬಂದಿದ್ದೀರಾ ನೀವು. ಅದಂಗೆ ಬೆಳಗಾಂ ಪೀಠಕ್ಕೆ ಕರ್ಕೊಂಡು ಹೋಗ್ತೀರಾ? ಎಲ್ಲ ಬೇಕು ಅಂತ ಪ್ಲ್ಯಾಂಡ್ ಆಗಿ ಶುಕ್ರವಾರ ಏನು ಮಾಡಬೇಕು ಮಾಡ್ತಾ ಇದ್ದೀರಾ. ಕ್ಲೀನಾಗಿ ಅರ್ಥ ಆಗ್ತಾ ಇದೆ, ನಾವೇನು ದಡ್ರಲ್ಲ. ಗುಂಡಾ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಏನೆಲ್ಲ ಅಡಿಪಾಯ ಹಾಕಬೇಕೋ ಮಾಡ್ತಾ ಇದ್ದೀರಾ. ಸಂತೋಷ. ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ಜವಾಬ್ದಾರಿ ಇದೆ, ಅದಕ್ಕೋಸ್ಕರ ನಾವು ಸೈಲೆಂಟ್ ಆಗಿದ್ದೀವಿ. ನಿಮ್ಮ ರೀತಿ ಆಡಳಿತ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಳ್ಳೋರು ನಾವಲ್ಲ. ಸಿ ಟಿ ರವಿ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಸದನದ ಒಳಗಡೆ ನಡೆದಿರೋದು ಸಭಾಪತಿಗಳು ರೂಲಿಂಗ್ ಕೊಟ್ಟಿದ್ದಾರೆ, ಅಲ್ಲಿಗಿದು ಮುಗಿಬೇಕು. ಗೃಹ ಸಚಿವರಿಗೆ ಈ ವಿಷಯನೇ ಗೊತ್ತಿಲ್ಲ, ಯಾಕಂತಂದ್ರೆ ಅವ್ರಿಗೆ ಗೃಹ ಸಚಿವರು ಅಲ್ವ ಅನ್ನೋಂಥದ್ದು. ಯಾಕಂದ್ರೆ ಪೊಲೀಸರು ಇಷ್ಟೆಲ್ಲ ಸುತ್ತ ಸಾಕಿದ್ದಾರೆ, ಆದರೂ ಕೂಡ ಏನು ಅವ್ರು ನಮ್ಮ ಕೇಳ್ಕೊಂಡೇ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಇವತ್ತು ಬೆಳಗ್ಗೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಸಂತೋಷ. ಕಾನೂನು ಎಲ್ರಿಗೂ ಒಂದೇ ಕಾನೂನು. ರವಿ ಅಣ್ಣನಿಗೂ ಒಂದೇ ಕಾನೂನು, ಧೀರಜ್ ಮುನ್ರಾಜು ಒಂದೇ ಕಾನೂನು, ಸನ್ಮಾನ್ಯ ಪರಮೇಶ್ವರ್ ಅವ್ರಿಗೂ ಅದೇ ಕಾನೂನು, ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಅದೇ ಕಾನೂನು. ಕಾನೂನನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ನಮಗೆ. ದೇರ್ ಈಸ್ ಲಾ ಕ್ಯಾನ್ ಬಿ ರೆಡ್ ಇನ್ ಮೆನಿ ವೇಸ್, ಬಟ್ ಲಾ ವಿಲ್ ಮೇಕ್ ಇಟ್ಸ್ ಡ್ಯೂರ್ ಸೆನ್ಸ್ ಇನ್ ದ ಕೋರ್ಟ್ ಅಲ್ವಾ? ಕಾನೂನನ್ನ ನಾವು ಹೆಂಗೋ ತಿರ್ಚಿ ಇನ್ನೊಂದು ಮಾಡಿ ಓದ್ಬೋದು. ಲಾಯರ್ಗಳ ಬುದ್ಧಿ ನೀವು ಇಲ್ಲಿ ತೋರ್ಸಕ್ಕೆ ಬರಬೇಡ್ರಿ. ಏನು ಕ್ರಮ ತಗೊಬೇಕು ನಮ್ಮ ನಾಯಕರು ತಗೊಂತಾರೆ. ಏನು ಈ ಹೋರಾಟ ಉಗ್ರವಾಗಕ್ಕೆ ಮುಂಚೆ ಎಚ್ಚೆತ್ಕೊಂಡು ರಿಲೀಸ್ ಮಾಡೋಂಥ ಕೆಲಸ ಮಾಡಿದ್ರೆ ಸರಿ. ಇಲ್ಲಾಂದರೆ ಸುಮ್ಮನೆ ಕಾನೂನು ಉಲ್ಲಂಘನೆಯನ್ನು ನೀವು ಮಾಡಿದ್ದೀರಾ, ನಮ್ಮನ್ನು ಕಾನೂನು ಉಲ್ಲಂಘನೆ ಮಾಡೋಕ್ಕೆ ಬಿಡಬೇಡ್ರಿ, ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರವನ್ನು ಆಗ್ರಹಿಸ್ತೀವಿ. ಶಾಸಕರಾದಂಥ ಧೀರಜ್ ಮುನ್ರಾಜು ಅವರ ಮಾತು. ಸೊ ಎಲ್ಲೊಂದು ಕಡೆ ನಾವು ಮುಂದೆ ಅಧಿಕಾರಕ್ಕೆ ಬಂದರೂ ಈ ರೀತಿಯಾದಂಥ ಪಾಲಿಟಿಕ್ಸನ್ನು ಮಾಡೋದಿಲ್ಲ. ಸೊ ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ಪಾಠವನ್ನು ಅಥವಾ ಪ್ರಮೇಯವನ್ನು ಕಲಿಸ್ಕೊಡ್ತಾ ಇದ್ದಾರೆ. ನಾವು ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಲಿಸ್ಬೇಕೋ ಆ ರೀತಿಯಾದಂಥ ಪಾಠವನ್ನು ಕಲಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.